ಎಲ್ಲರಿಗೂ ನಮಸ್ತೆ. ಒಂದೊಂದು ಸತಿ ಲೇಟಾಗಿ ಹೋಗುತ್ತೆ ಬೆಳಗ್ಗೆ ಟೈಮಲ್ಲಿ ಎದ್ದೊಳೋದು ಎಲ್ಲ, ಇಲ್ಲಾಂದರೆ ಎಲ್ಲಾದರೂ ಹೋದಾಗ ಬೇಗ ಟಿಫನ್ ಆಗಬೇಕು ಒಂದು 10 ನಿಮಿಷದಲ್ಲಿ ಅಂದರೆ ಈ ರೆಸಿಪಿನದು ಖಂಡಿತ ಒಂದು ಸತಿ ಟ್ರೈ ಮಾಡಿ. ಫಸ್ಟ್ ಆದರೆ ಒಂದು ಬೌಲ್ ತೊಗೊಂಡಿದ್ದೀನಿ. ಒಂದು ಬೌಲಲ್ಲಿ 2.5 ಕಪ್ ಆಗೋಷ್ಟು ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. 2.5 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು, 1.25 ಇಲ್ಲಾಂದರೆ 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟು ಅನ್ನೋದು ಟೇಸ್ಟಿಗೆ ತೊಗೋತಾ ಇರೋದು. 1/4 ಟೇಬಲ್ ಸ್ಪೂನ್ಗಿಂತ ಇನ್ನೂ ಕಡಿಮೆಯಷ್ಟು ಅರಿಶಿನ ಪೌಡ್ರ್ ತೊಗೊಂಡಿದ್ದೀನಿ. ಅರಿಶಿನ, ಒಂದು ಸ್ವಲ್ಪ ಇಂಗು, ರುಚಿಗೆ ತಕ್ಕಷ್ಟು ಉಪ್ಪನ್ನೋದು, ಸಾಲ್ಟ್ ಅನ್ನೋದು ಸೇರಿಸ್ಕೊತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದು ಈರುಳ್ಳಿನ 2 ಅನ್ನೋದು ಸೇರಿಸ್ಕೊತಾ ಇದ್ದೀನಿ. 3 ಹಸಿಮೆಣ್ಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನೋದು ಸ್ವಲ್ಪ ಜಾಸ್ತಿ ಅನ್ನೋದು ಸೇರಿಸ್ಕೊತಾ ಇದ್ದೀನಿ. ನಿಮ್ಗೆ ಇನ್ ಕೇಸ್ ನಿಮಗೆ ಬೇಡ ನಮಗೆ ಮೆಣಸಿನ್ಕಾಯಿ ಅನ್ನೋದು ಚಿಲ್ಲಿ ಪೌಡ್ರ್ ಸೇರಿಸ್ಕೊಬೋದು. ಒಂದು ಸ್ವಲ್ಪ ಬೇಕಿಂಗ್ ಸೋಡಾನ ಸೇರಿಸ್ಬಿಟ್ಟು ಒಂದು ನೀರು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೇಕು. ಕಲಸೋವಾಗ ನಮಗೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ಇದು ಈಗ ನಾನು ಮಾಡಿರೋ ಕ್ವಾಂಟಿಟಿಗಾದರೆ ಒಂದು 2.5 ಕಪ್ಪಿಂದ 3 ಕಪ್ ಆಗೋಷ್ಟು ನೀರು ಅನ್ನೋದು ಹಿಡಿಯುತ್ತೆ. ಜಾಸ್ತಿ ಗಟ್ಟಿಗೂ ಇರಬಾರ್ದು, ಜಾಸ್ತಿಗೆ ನೀರಿಗೂ ಇರಬಾರ್ದು, ಮೀಡಿಯಮ್ಮಾಗಿ ನಾವು ಕಲಿಸ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ ಇದು. ಮತ್ತು ಸಡನ್ನಾಗಿ ನಮ್ಗೆ ಏನಾದರೂ ಟೈಮ್ ಆಗೋಗುತ್ತೆ, ಇಲ್ಲಾಂದರೆ ಎಲ್ಲರೂ ಹೋಗಬೇಕು ಅನ್ನೋವಾಗ ಈ ಥರ ರೆಸಿಪಿನ ಟ್ರೈ ಮಾಡಿ. ಮಕ್ಕಳಿಗೂ ಇಷ್ಟ ಆಗುತ್ತೆ. ತುಂಬಾ ಈಸಿ ಕೂಡ ಮಾಡ್ಕೊಂಬಿಡ್ಬೋದು. ಹೆಲ್ತ್ ಕೂಡ ಒಳ್ಳೆಯದು, ಯಾಕಂದರೆ ಇದು ಗೋಧಿ ಹಿಟ್ಟಿಂದ ಮಾಡ್ತಾ ಇರೋದು. ಸ್ವಲ್ಪ ನೀರು ಹಾಕ್ಕೊಂಡು ನಾನು ಒಂದು ಸ್ಪೂನಲ್ಲಿ ಎಲ್ಲ ಕಲಿಸ್ಕೊತಾ ಇದ್ದೀನಿ. ಈ ಥರ ಒಂದು ಸತಿ ಟ್ರೈ ಮಾಡಿ. ಇದಕ್ಕೆ ನಮಗೆ ಚಟ್ನಿ ಆ ಥರ ಏನು ಬೇಕಾಗಿಲ್ಲ, ಹಂಗೇನು ತಿನ್ಬೋದು. ಇಲ್ಲಾಂದರೆ ಮಾಡಬೇಕು ಅಂದರೆ ಮಾಡ್ಕೋಬೋದು. ಕಡಲೆ ಬೀಜ ಚಟ್ನಿ ಚೆನ್ನಾಗಿರುತ್ತೆ, ಸಾಂಬಾರು ಯಾವುದಿದ್ರೂ ಅದಕ್ಕೆ ಚೆನ್ನಾಗಿರುತ್ತೆ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಅನ್ನೋದು ಸೇರಿಸ್ಕೊಳ್ಳೋಣ. ಇನ್ನು ಸ್ವಲ್ಪ ನೀರು ಸೇರಿಸ್ಕೊಂಡ್ರೆ ಸರೋಗುತ್ತೆ. ನೋಡಿ, ಅದಕ್ಕೆ ಇರಬೇಕಾಗುತ್ತೆ. ನಾವು ಹಾಕೋವಾಗ ನೀಟಾಗಿ ಬರುತ್ತೆ. ಈ ಥರ ಇರಬೇಕು. ನಮಗೆ ದೋಸೆ ಬೇಟರ್ ಆ ಥರ ಬರುತ್ತೋ ಅದಕ್ಕಿಂತ ಇನ್ನು ಸ್ವಲ್ಪ ಗಟ್ಟಿಗಿದ್ರೆ ಸಾಕಾಗುತ್ತೆ. ಇದನ್ನು ಕಲಿಸ್ಕೊಂಡ್ಮೇಲೆ ಒಂದು 10 ನಿಮಿಷ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಸೈಡ್ಗೆ ಇಟ್ಕೊಂಬಿಡಿ. ಟೈಮ್ ಇಲ್ಲಾಂದರೆ ಒಂದು 5 ನಿಮಿಷ ಇಟ್ಕೊಂಬಿಡಿ. 5 ನಿಮಿಷ ಆದಮೇಲೆ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದು ಸ್ವಲ್ಪ ಇದಾಗೈತಲ್ಲ, ಇದನ್ನು ಸ್ಟವ್ ಮೇಲೆ ಒಂದು ತವಾ ಇಟ್ಕೊಂಬಿಟ್ಟು ಫಸ್ಟ್ ಒಂದು ತುಪ್ಪ ಆದರೂ ಹಾಕ್ಕೋಬೋದು, ಇಲ್ಲಾಂದರೆ ಬೆಣ್ಣೆ ಆದರೂ ಹಾಕ್ಕೋಬೋದು, ಆಯಿಲ್ ಆದರೂ ಯಾವುದಾದ್ರೂ ಹಾಕ್ಕೋಬೋದು. 1-2 ಟೇಬಲ್ ಸ್ಪೂನಷ್ಟು ಫಸ್ಟ್ ಟೈಮಲ್ಲಿ ಹಾಕೋವಾಗ ಮಾತ್ರ 1-2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ಮತ್ತು ನಾವು ಕಲಸಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮ್ ಅಡ್ಜಸ್ಟ್ ಮಾಡಿಕೊಂಡು ಇದನ್ನು ಮಾಡ್ಕೋಬೇಕಾಗುತ್ತೆ. ಲೋ ಫ್ಲೇಮಲ್ಲೂ ಬೇಡ, ಹೈ ಫ್ಲೇಮಲ್ಲೂ ಇಟ್ಕೋಬೇಡ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಲೇಟ್ ಆಗುತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಸೀದೋಗ್ ಥರ ಆಗುತ್ತೆ, ಒಳಗಡೆ ಎಲ್ಲ ಬೆಂದಿರೋದಲ್ಲ. ಅದಕ್ಕೆ ಮೀಡಿಯಮ್ ಟು ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿದ್ರೆ ಕಮೆಂಟ್ ಮಾಡೋದಂತೂ ಮರಿಬೇಡಿ. ನೋಡಿ, ನಾವು ಯಾವ ಥರ ಬೇಕು ಅಂದ್ರೂ ಆ ಥರ ಹಾಕ್ಕೋಬೋದು. ಈ ಥರನೇ ಅಂತೇನಿಲ್ಲ. ನಿಮಗೆ ಏನು ಗೋಧಿ ಹಿಟ್ಟು ಬೇಡ ಅಂದರೆ ಮೈದಲ್ಲಿ ಕೂಡ ಮಾಡ್ಕೋಬೋದು. ಮೈದಲ್ಲೂ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಹೆಲ್ತ್ಗೆ ಗೋಧಿ ಹಿಟ್ಟು ಅನ್ನೋದು ಒಳ್ಳೆಯದಲ್ಲ. ಮಕ್ಕಳಿಗಾದರೆ ಚಿಕ್ಕದಾಗಿ ಈ ಥರ ಮಾಡ್ಕೊಡಿ ಬಾಕ್ಸ್ಗೆ, ಅವರು ಕೂಡ ಇಷ್ಟ ಆಗುತ್ತೆ. ಖಾಲಿ ಮಾಡ್ಕೊಂಬರ್ತಾರೆ ಲಂಚ್ ಬಾಕ್ಸ್ ಎಲ್ಲ. ಈ ಥರ ಅವ್ರಿಗೆ ಯಾವ ಥರ ಶೇಪ್ ಬೇಕು ಅಂದರೂ ಕೂಡ ಆರಾಮಾಗಿ ಈ ಥರ ಮಾಡಿಕೊಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಬೇಗ ಅನ್ನೋದಾಗುತ್ತೆ ರೆಸಿಪಿ ಅನ್ನೋದು. ಒಂದೇ ಥರ ಮಾಡಿ ರೈಸ್ ಐಟಮ್ ಮಾಡೋ ಬದಲು ಈ ಥರ ಡಿಫ್ರೆಂಟಾಗಿ ಮಾಡಿಕೊಡಿ, ಅವ್ರಿಗೂ ಇಷ್ಟ ಆಗುತ್ತೆ. ಮಾಡೋದು ಕೂಡ ತುಂಬಾ ಈಸಿ. ನಮಗೇನಾದರೂ ಟೈಮ್ ಇರಲ್ಲ, ಬೇಗ ಮಾಡ್ಕೋಬೇಕು, ಇಲ್ಲಾಂದರೆ ಲೇಟಾಗಿ ಏನಾದರೂ ಎದ್ದಿದ್ದೀವಿ ಅಂದರೆ ಈ ಥರ ಖಂಡಿತ ಒಂದು ಸತಿ ಟ್ರೈ ಮಾಡಿ. ಬೇಗನೂ ಮಾಡ್ಕೊಂಬಿಡ್ಬೋದು. ಇಲ್ಲಾಂದರೆ ನೀವು ಈ ಥರ ಫ್ರೈ ಬೇಡ, ನೀವು ಎಣ್ಣೆಯಲ್ಲಿ ಹಾಕ್ಬಿಟ್ಬೇಕಾದ್ರೆ ಒಂದು ಸ್ವಲ್ಪ ಡೀಪ್ ಫ್ರೈ ಆಗೋಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ಡೀಪ್ ಫ್ರೈ ಥರ ನಾವು ಪೂರಿ ಆ ಥರ ಬಿಡ್ತೀವೋ ಆ ಥರನೂ ಬಿಡ್ಕೋಬೋದು. ಬಟ್ ಜಾಸ್ತಿ ಆಯಿಲ್ ಐಟಮ್ ಬೇಡ ಅನ್ನೋರು ಈ ಥರ ಟ್ರೈ ಮಾಡಿ. ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಈ ಥರ ಮಾಡಿಕೊಡಿ. ಇಲ್ಲಾಂದರೆ ತುಪ್ಪ ಏನಾದರೂ ಇದ್ದರೆ ತುಪ್ಪ ಹಾಕ್ಕೊಡಿ. ತುಂಬಾ ಚೆನ್ನಾಗಿದೆ. ಟೇಸ್ಟ್ ಕೂಡ ನೋಡಿ ಎಷ್ಟು ಚೆನ್ನಾಗೈತೆ ಅಂದ್ಬಿಟ್ಟು ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿದ್ರೆ ಕಾಮೆಂಟ್ ಮಾಡೋದಂತೂ ಮರಿಬೇಡಿ. ಹಂಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ರೆಸಿಪಿ ಏನಾದರೂ ನಿಮ್ಮ ಮನೇಲಿ ಟ್ರೈ ಮಾಡಿದ್ರೆ ಕಾಮೆಂಟ್ ಮಾಡೋದಂತೂ ಮರಿಬೇಡಿ. ನೋಡಿ, ನೀವು ಎಷ್ಟು ಚೆನ್ನಾಗೈತೆ ಅಂದ್ಬಿಟ್ಟು ಅಂತ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ತುಂಬಾ ಸಾಫ್ಟಾಗಿರುತ್ತೆ. ಇದು ಯಾವ ಸಾಂಬಾರ್ಗಾದ್ರೂ ಚೆನ್ನಾಗಿರುತ್ತೆ. ಇಲ್ಲ ಚಟ್ನಿ ಪೌಡ್ರ್ ಏನಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಈಸಿ ಕೂಡ ಮಾಡ್ಕೋಬೋದು. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಂಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.